ಕರ್ನಾಟಕ ಸರ್ಕಾರ ಈಗ 2025-26ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟ ಮಾಡಿದೆ. ಒಟ್ಟು 70 ಸಾಧಕರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಚೌಡ್ಕಿ ಕಲಾವಿದ ಕೊಪ್ಪಳದ ಬಸಪ್ಪ ಬರ್ಮಪ್ಪ, ಡೊಳ್ಳು ಕಲಾವಿದ ಶಿವಮೊಗ್ಗ ಜಿಲ್ಲೆಯ ಬಿ ಟಾಕಪ್ಪ ಕಣ್ಣೂರು, ಬೆಳಗಾವಿಯ ಸಲಿಂಗಪ್ಪ ಸತ್ಯಪ್ಪ ಮಶನ್ನಗೋಳ, ಚಿತ್ರದುರ್ಗದ ಹನುಮಂತಪ್ಪ ಮಾರಪ್ಪ ಚೀಳಂಗಿ, ಕೋಲಾರದ ಎಂ ತೋಪಣ್ಣ, ವಿಜಯಪುರ ಜಿಲ್ಲೆಯ ಸೋಮಣ್ಣ ದುಂಡಪ್ಪ ಧನಗೊಂಡ, ದಕ್ಷಿಣ ಕನ್ನಡದ ಸಿಂಧು ಗುರ್ಜರ್, ಮೈಸೂರು ಜಿಲ್ಲೆಯ ಎಲ್ ಮಹದೇವ ಉಡಿಗಾಲ, ಸಾಹಿತ್ಯ ಕ್ಷೇತ್ರದಲ್ಲಿ ಶಿವಮೊಗ್ಗದ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ, ತುಮಕೂರಿನ ತುಂಬಾಡಿ ರಾಮಯ್ಯ, ಚಿಕ್ಕಬಳ್ಳಾಪುರದ ಆರ್ ಸುನಂದಮ್ಮ, ಸಾಹಿತ್ಯ ಕ್ಷೇತ್ರದಲ್ಲಿ ತುಮಕೂರಿನ ಡಾಕ್ಟರ್ ಎಚ್.ಎಲ್. ಪುಷ್ಪ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ರಹಮತ್ ತರೀಕೆರೆ, ವಿಜಯಪುರದ ಹಾಮ ಪೂಜಾರ, ಇವರೆಲ್ಲರಿಗೂ ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಶಿವಮೊಗ್ಗದ ರಾಜೇಂದ್ರ ಚೆನ್ನಿಯವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿ. ರಹಮತ್ ತರೀಕೆರೆಯವರು ಸಹ ಶಿವಮೊಗ್ಗದಲ್ಲಿ ಬಹಳಷ್ಟು ಕಾಲ ಕೆಲಸವನ್ನು ಮಾಡಿದರು. ಇನ್ನು ಜಾನಪದ ಕ್ಷೇತ್ರದಲ್ಲಿ ಕೊಪ್ಪಳದ ಬಸಪ್ಪ ಭರಮಪ್ಪ ಚೌಡ್ಕಿ, ಶಿವಮೊಗ್ಗದ ಬಿ ಟಾಕಪ್ಪ ಕಣ್ಣೂರು, ಬೆಳಗಾವಿಯ ಸನ್ನಿಂಗಪ್ಪ ಸತ್ಯಪ್ಪ ಮುಷನ್ನಗೋಳ, ಚಿತ್ರದುರ್ಗದ ಹನುಮಂತಪ್ಪ ಮಾರಪ್ಪ ಚೀಳಂಗಿ, ಕೋಲಾರದ ಎಂ ತೋಪಣ್ಣ, ವಿಜಯಪುರದ ಸೋಮಣ್ಣ ದುಂಡಪ್ಪ ಧನಗೊಂಡ, ದಕ್ಷಿಣ ಕನ್ನಡದ ಸಿಂಧು ಗುಜರನ್, ಮೈಸೂರಿನ ಎಲ್ ಮಹದೇವಪ್ಪ ಉಡಿಗಾಲ, ಇವರಿಗೆ ಜಾನಪದ ಕ್ಷೇತ್ರದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಕೊಪ್ಪಳದ ದೇವೇಂದ್ರ ಕುಮಾರ್ ಪತ್ತಾರ, ಬೀದರ್ನ ಮಡಿವಾಳಯ್ಯ ಸಾಲಿ, ಇವರು ಸಂಗೀತ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ಮೈಸೂರಿನ ಪ್ರೊಫೆಸರ್ ಕೆ ರಾಮಚಂದ್ರ ರಾವ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಚಲನಚಿತ್ರ ಹಾಗೂ ಕಿರುತೆರೆ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಖ್ಯಾತ ಕಲಾವಿದ ಪ್ರಕಾಶ್ ರಾಜ್, ಹಿರಿಯ ನಟಿ ವಿಜಯಲಕ್ಷ್ಮಿ ಸಿಂಗ್ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಆಡಳಿತದಲ್ಲಿ ಬೆಂಗಳೂರು ದಕ್ಷಿಣ ರಾಮನಗರದಲ್ಲಿ ಇರ್ತಕ್ಕಂಥ ಎಚ್ ಸಿದ್ದಯ್ಯ ಇವರಿಗೆ IAS ಅಧಿಕಾರಿ ಇವರಿಗೆ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ತುಮಕೂರಿನ ಡಾಕ್ಟರ್ ಆಲಮ್ಮ ಮಾರಣ್ಣ, ಬೆಂಗಳೂರು ಗ್ರಾಮಾಂತರದ ಡಾಕ್ಟರ್ ಜಯ ರಂಗನಾಥ್ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಸಮಾಜ ಸೇವೆ ಕ್ಷೇತ್ರದಲ್ಲಿ ವಿಜಯನಗರದ ಸೂಲಗಿತ್ತಿ ಈರಮ್ಮ, ಬೆಂಗಳೂರು ಗ್ರಾಮಾಂತರದ ಫಕೀರಿ, ದಕ್ಷಿಣ ಕನ್ನಡದ ಕೋರೆನ್ ಆಂಟೋನಿಯೆಟ್ ರಸ್ಕಿನ, ಉಡುಪಿಯ ಎನ್ ಸೀತಾರಾಮ ಶೆಟ್ಟಿ, ಶಿವಮೊಗ್ಗದ ಕೋಣಂದೂರು ಲಿಂಗಪ್ಪ ಅವರು ಮಾಜಿ ಶಾಸಕರು, ಸಮಾಜವಾದಿ ಪಕ್ಷದಿಂದ ಆಯ್ಕೆಯಾಗಿ ಬಂದಂಥ ತೀರ್ಥಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರು. ಮೊಟ್ಟ ಮೊದಲ ಕನ್ನಡ ಹೋರಾಟವನ್ನು ಶುರು ಮಾಡಿದವರು ಕೋಣಂದೂರು ಲಿಂಗಪ್ಪ ಅವರಿಗೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಸಂಕೀರ್ಣ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡದ ಉಮೇಶ್ ಪಂಬದ, ಧಾರವಾಡದ ರವೀಂದ್ರ ಕೋರಿಶೆಟ್ಟರ್, ಬೆಂಗಳೂರಿನ ಕೆ ದಿನೇಶ್, ತುಮಕೂರಿನ ಶಾಂತರಾಜು, ರಾಯಚೂರಿನ ಜಾಫರ್ ಮೊಯಿನುದ್ದೀನ್, ಬೆಂಗಳೂರು ಗ್ರಾಮಾಂತರದ ಪೆನ್ನಾ ಓಬಳಯ್ಯ, ಬಳ್ಳಾರಿಯ ಶಾಂತಿಬಾಯಿ ಕೆ, ಬೆಳಗಾವಿಯ ಪುಂಡಲಿಕ ಶಾಸ್ತ್ರಿ ಬುಡುಬುಡಿಕೆ ಕ್ಷೇತ್ರದಲ್ಲಿ ಇವರಿಗೆ ಸಂಕೀರ್ಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಹೊರನಾಡು ಹೊರ ದೇಶ ಈ ಕ್ಷೇತ್ರದಲ್ಲಿ ಜಕಾರಿಯಾ ಬಜ್ಪೆ ಸೌದಿಯಲ್ಲಿ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮುಂಬೈನ PV ಶೆಟ್ಟಿ ಇವರಿಗೆ ಕೊಡಲಾಗಿದೆ. ಪರಿಸರ ಕ್ಷೇತ್ರದಲ್ಲಿ ಚಾಮರಾಜನಗರದ ರಾಮೇಗೌಡ, ಯಾದಗಿರಿಯ ಮಲ್ಲಿಕಾರ್ಜುನ ನಿಂಗಪ್ಪ ಇವರಿಗೆ ಪರಿಸರ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಕೃಷಿಯಲ್ಲಿ ಹಾವೇರಿಯ ಡಾಕ್ಟರ್ SV ಹಿತ್ತಲಮನಿ, ಹಾಸನದ MC ರಂಗಸ್ವಾಮಿ. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಬೆಂಗಳೂರಿನ ಕೆ ಸುಬ್ರಹ್ಮಣ್ಯ, ಮೈಸೂರಿನ ಕನ್ನಡಪ್ರಭ ಬ್ಯೂರೋ ಚೀಫ್ ಅಂಶಿ ಪ್ರಸನ್ನಕುಮಾರ್ ಲೇಖಕರು ಸಹ ಹೌದು. ದಕ್ಷಿಣ ಕನ್ನಡದ BM ಹನೀಫ್ ಅವರು, ಮಂಡ್ಯದ M ಸಿದ್ದರಾಜು ಇವರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ.
ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದ ರಾಮಯ್ಯ, ದಾವಣಗೆರೆಯ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್, ಗದಗದ RV ನಾಡಗೌಡ. ಸಹಕಾರ ಕ್ಷೇತ್ರದಲ್ಲಿ ಕೊಪ್ಪಳದ ಶೇಖರಗೌಡ ವಿ ಮಾಲಿ ಪಾಟೀಲ್. ಇನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಉಡುಪಿಯ ಕೋಟ ಸುರೇಶ್ ಬಂಗೇರ, ಉಡುಪಿಯ ಐರಬೈಲ ಆನಂದ್ ಶೆಟ್ಟಿ, ಉತ್ತರ ಕನ್ನಡದ ಕೃಷ್ಣ ಪರಮೇಶ್ವರ ಹೆಗಡೆ KP ಹೆಗಡೆ ಇವರಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಕೊಡಲಾಗಿದೆ. ಬಯಲಾಟ ಕ್ಷೇತ್ರದಲ್ಲಿ ಗುಂಡೂರಾವ್ ಅವರಿಗೆ ಕೊಡಲಾಗಿದೆ. ರಂಗಭೂಮಿಯಲ್ಲೇ ಬೆಂಗಳೂರು ದಕ್ಷಿಣದ HM ಪರಮಶಿವಯ್ಯ, ವಿಜಯಪುರದ LB ಶೇಖ್ ಮಾಸ್ತರ್ ಅಂತ ಹೇಳ್ತಾರೆ ಇವರಿಗೆ. ಬೆಂಗಳೂರಿನ ಬಂಗಾರಪ್ಪ ಖುದಾನ್ಪುರ, ದಕ್ಷಿಣ ಕನ್ನಡದ ಮಹಿಮ್ ರಮೇಶ್ ಇವರು ಮೈಸೂರು ರಂಗಾಯಣದ ಕಲಾವಿದರು. ರಾಯಚೂರಿನ D ರತ್ನಮ್ಮ ದೇಸಾಯಿ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬೆಂಗಳೂರಿನ ಡಾಕ್ಟರ್ MR ಜಯರಾಮ್, ಮೈಸೂರಿನ NS ರಾಮೇಗೌಡ, ಕಲಬುರಗಿಯ SP ಹೊಸಮನಿ, ಬೆಳಗಾವಿಯ ರಾಶ್ರೀ ನಾಗರಾಜ್. ಕ್ರೀಡಾ ಕ್ಷೇತ್ರದಲ್ಲಿ ಬೆಂಗಳೂರಿನ ಆಶೀಶ್ ಕುಮಾರ್ ಪಲ್ಲಾಳ್, ಮೈಸೂರಿನ M ಯೋಗೇಂದ್ರ, ಕೊಡಗಿನ ಡಾಕ್ಟರ್ ಜಬೀನಾ NM. ನ್ಯಾಯಾಂಗ ಕ್ಷೇತ್ರದಲ್ಲಿ ನ್ಯಾಯಮೂರ್ತಿ PB ಭಜಂತ್ರಿ, ಪವನ್ ಕುಮಾರ್ ಭಜಂತ್ರಿ, ಬಾಗಲಕೋಟೆ. ಶಿಲ್ಪಕಲಾ ಕ್ಷೇತ್ರದಲ್ಲಿ ಯಾದಗಿರಿಯ ಬಸಣ್ಣ ಮೋನಪ್ಪ ಬಡಗೇರ, ಬಾಗಲಕೋಟೆಯ ನಾಗಲಿಂಗಪ್ಪ G ಗಂಗೂರ ಇವರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಾಗಿದೆ. ಚಿತ್ರಕಲಾ ಕ್ಷೇತ್ರದಲ್ಲಿ ವಿಜಯನಗರದ B ಮಾರುತಿ, ಕರಕುಶಲ ಕ್ಷೇತ್ರದಲ್ಲಿ ಮೈಸೂರಿನ L ಹೇಮಾಶೇಖರ್. ಒಟ್ಟು 80 ಜನ ಸಾಧಕರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. 70 ಜನ ಸಾಧಕರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ರಾಜ್ಯೋತ್ಸವದ ದಿನ ಇವರೆಲ್ಲರಿಗೂ ಸಹ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಇವರೆಲ್ಲರೂ ಸಹ ಇವು ಎಲ್ಲ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. 70ನೇ ರಾಜ್ಯೋತ್ಸವ ಪ್ರಯುಕ್ತ ಈ ಬಾರಿ 70 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಾಗಿದೆ.